ಗುಡ್ ಮಾರ್ನಿಂಗ್. ಇವತ್ತು ನಾನು 2ನೇ ತರಗತಿಯ ನನ್ನ ದೇವರು ಅನ್ನೋ ಪದ್ಯನ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಚಿತ್ರವನ್ನು ಗಮನಿಸಿ ಬಣ್ಣ ತುಂಬು, ಅವುಗಳನ್ನು ಗುರುತಿಸಿ ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಹೆಸರನ್ನು ಬರೆಯಿರಿ. ಚಿತ್ರದಕ್ಕೆ ನೀವೇನು ಮಾಡಬೇಕು? ಬಣ್ಣ ಹಾಕಬೇಕು. ಬಣ್ಣ ಹಾಕಿ ನೀವೇನೇನು ನೋಡ್ತೀರಾ ಅಲ್ಲಿ ಕೆಳಗಡೆ ಲೈನ್ ಹಾಕಿದ್ದಾರೆ ನೋಡಿ, ಅಲ್ಲೆಲ್ಲ ಅವುಗಳ ಹೆಸರನ್ನು ನೀವು ಬರಿಬೇಕು. ಓಕೆ, ನೆಕ್ಸ್ಟು ಪೊಯಮ್ ನೋಡ್ಕೊಳ್ಳಿ. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು, ಕೋಟಿ ತಾರೆ ಬೆಳ್ಳು ಚಿಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು, ಹಚ್ಚ ಹಸಿರು ಹೊತ್ತು ನಿಂತ ಭೂಮಿ ನನ್ನ ದೇವರು, ಬೆಟ್ಟ ಗುಡ್ಡ ಕಾಡು ಮೇಡು ಹೊಳೆಗಳೆನ್ನ ದೇವರು, ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿಯುವ ಗುರುಗಳನ್ನ ದೇವರು, ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು, ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು. ಅಂದರೆ ಈ ಪದ್ಯವನ್ನು ಬರೆದಿರೋ ಯಾರು? ನೆಂಪು ನರಸಿಂಹ ಭಟ್ ಅಂತ. ನೆಂಪು ನರಸಿಂಹ ಭಟ್ ಈ ಪದ್ಯವನ್ನು ಬರೆದಿರೋ ಯಾರು? ನೆಂಪು ನರಸಿಂಹ ಭಟ್. ನಿತ್ಯ ಅಂದ್ರೇನು? ಪ್ರತಿದಿನ ಅಲ್ವಾ? ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು. ಸೂರ್ಯ ಬರಲಿಲ್ಲ ಅಂದರೆ ನಮಗೇನಾಗುತ್ತೆ? ಇಡೀ ಭೂಮಿನೇ ಕತ್ತಲಾಗ್ಬಿಡುತ್ತಲ್ವ. ಸೂರ್ಯ ನಮಗೇನು ಮಾಡ್ತಾನೆ? ದಿನಾನು ಬೆಳಕು ಕೊಡ್ತಾನೆ. ಹಾಲು ಕೊಡುವ ಚಂದ್ರ ಅಂದರೆ ರಾತ್ರಿ ಏನಾಗುತ್ತೆ ನಮಗೆ? ಬೆಳದಿಂಗಳು. ನಾವೇನು ಹೇಳ್ತೀವಿ? ಚಂದ್ರ ಬಂದರೆ ಇಪ್ಪ ಎಷ್ಟು ಬೆಳದಿಂಗಳಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂತೀವಲ್ವಾ? ಅದಕ್ಕೇನಂತೀವಿ ನಾವು? ಹಾಲು ಬೆಳಕು ಅಂತ ಅಂತೀವಿ. ಸೂರ್ಯ ಚಂದ್ರ ಇಬ್ಬರು ನನ್ನ ದೇವರು. ಕೋಟಿ ತಾರೆ ಬೆಳ್ಳಿ ಚುಕ್ಕಿ. ಕೋಟಿ ತಾರೆ, ತಾರೆ ಅಂದ್ರೇನು? ನಕ್ಷತ್ರ ಅಲ್ವಾ? ಕೋಟಿ ತಾರೆ ನೋಡಿ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿದ್ದಾವೆ, ಅವನು ಇದುವರೆಗೂ ಯಾರು ಕೌಂಟ್ ಮಾಡಿಲ್ಲ ಅಲ್ವಾ? ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ಗಗನ ಅಂದ್ರೇನು? ಆಕಾಶ ಅಲ್ವಾ? ಬೆಂಕಿ ಗಾಳಿ ನೀರು ಗಗನ ಇವರೆಲ್ಲರೂ ನನಗೆ ದೇವರುಗಳು. ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ಭೂಮಿ ಯಾವಾಗಲೂ ಯಾವ ಕಲರ್ ಕಾಣುತ್ತೆ ನಮಗೆ? ಹಚ್ಚ ಹಸಿರಾಗಿ ಕಾಣುತ್ತಲ್ವಾ? ಗುಡ್ಡ ಬೆಟ್ಟ ಕಾಡು ಮೇಡು. ಗುಡ್ಡ ನೋಡಿದ್ರೆ ಹೆಂಗೆ ಕಾಣುತ್ತೆ ನಮಗೆ? ಕಲ್ಲು ಬಂಡೆಗಳಿರ್ತವೆ, ಅಲ್ಲಲ್ಲಿ ಮರಗಳಿರ್ತವೆ ಅಲ್ವಾ? ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನು ದೇವರು. ಅಲ್ಲಲ್ಲಿ ಹೊಳೆಗಳು ಹರಿತಾ ಇರ್ತವೆ, ಅವೆಲ್ಲ ನನಗೆ ದೇವರುಗಳು. ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು. ನೋಡಿ, ಹೊಲದಲ್ಲಿ ರೈತ ದುಡಿಲಿಲ್ಲ ಅಂದರೆ ನಮಗೇನು ಸಿಗಲ್ಲಲ್ವಾ? ನಾವೇನು ಮಾಡ್ತೀವಿ? ಸಿಟಿನಲ್ಲಿದ್ದವರೆಲ್ಲ ಏನು ಮಾಡ್ತೀವಿ? ಅಂಗಡಿಗೆ ಹೋಗ್ತೀವಿ, ಅಲ್ಲಿ ಏನು ಸಿಗುತ್ತೆ ನಮಗೆ? ದುಡ್ಡು ಕೊಟ್ಟು ತೊಗೊಂಡು ಬಂದು ಏನು ಅಡುಗೆ ಮಾಡ್ಕೊಂಡು ತಿಂತೀವಿ. ಅದಕ್ಕೆ ಮಾತ್ರ ಲಾಯಕ್ ನಾವಷ್ಟೇ. ನಮಗೆಲ್ಲ ಯಾರು ಅನ್ನನ ಕೊಡ್ತಾ ಇರೋದು? ಯಾರು? ರೈತ ಅಲ್ವಾ? ಆ ರೈತನಿಗೆ ನಾವೇನು ಮಾಡಬೇಕು? ಇವತ್ತು ನಮಸ್ಕಾರ ಮಾಡಬೇಕು. ಅವರು ನಮಗೆ ದೇವರುಗಳು. ದೇಶಕ್ಕಾಗಿ ಶ್ರಮಿಸುತ್ತಿರುವ ಅಂದರೆ ದೇಶಕ್ಕೋಸ್ಕರ ಹೋರಾಡ್ತಿದ್ದಾರಲ್ಲ ರೈತರು, ಅವ್ರ ಸತಿಗೂ ನಮಗೆ ಇವತ್ತು ದೇವರುಗಳು. ಅವ್ರು ನಮಗೆ ಕಾಪಾಡಲಿಲ್ಲ ಅಂದರೆ ನಾವು ಇಷ್ಟು ದಿನ ಬದುಕೋಕ್ಕಾಗಲ್ಲಲ್ವಾ? ಅವ್ರಿಗೂ ನಾವೇನು ಮಾಡಬೇಕು? ನಮಸ್ಕಾರ ಮಾಡಬೇಕಂದ್ರೆ ಅವರು ನಮಗೆ ದೇವರಾಗಿ ಕಾಣ್ತಾರೆ. ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು. ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫಸ್ಟು ತಂದೆ ತಾಯಿನೇ ಅಲ್ವಾ? ಅವರೇ ನಮಗೆ ದೇವರುಗಳು. ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು. ವಿದ್ಯೆ ಕಲಿಸಿ ಹಿತವ ನುಡಿವ. ನೋಡಿ, ನಮಗೆ ತಂದೆ ತಾಯಿ ಆದ ತಕ್ಷಣ ಯಾರು ಬರ್ತಾರೆ? ಗುರುಗಳು ಬರ್ತಾರೆ. ಅಂದರೆ ನಾವು ಸ್ಕೂಲ್ಗೆ ಹೋದ ತಕ್ಷಣ ನಾವು ಯಾರಿಂದ ಕಲಿತೀವಿ ವಿದ್ಯೆನ? ಗುರುಗಳಿಂದ ಕಲಿತೀವಲ್ವಾ? ಅವರು ನಮಗೆ ದೇವರುಗಳು. ಅಂದರೆ ಕೆಟ್ಟದ್ದು ಮಾತಾಡಬೇಡ, ಯಾವಾಗಲೂ ಒಳ್ಳೇದು ಮಾತಾಡು. ಅಂದರೆ ಒಳ್ಳೆಯದನ್ನು ನಮ್ಗೆ ಯಾರು ಹೇಳ್ಕೊಡ್ತಾರೆ? ಫಸ್ಟು ತಂದೆ ತಾಯಿ ಹೇಳ್ಕೊಡ್ತಾರೆ. ಸೆಕೆಂಡ್ ಒನ್ ಯಾರು ಹೇಳ್ಕೊಡ್ತಾರೆ? ಗುರುಗಳು ಹೇಳ್ಕೊಡ್ತಾರಲ್ವಾ? ನನ್ನ ದೇವರಿವರು ನಿತ್ಯ ಅಂದರೆ ಇವರೆಲ್ಲ ನನ್ನ ದೇವರು. ನಿತ್ಯ ನನಗೆ ಕಾಣುತ್ತಿರುವರು ಅಂದರೆ ಡೈಲಿ ನಾನೇನು ಮಾಡ್ತೀನಿ? ಇವರನ್ನು ನೋಡ್ತಾ ಇದ್ದೀನಿ. ಶುದ್ಧ ಮನದಿ ಬೇಡುವುದನ್ನು ನೀಡಿ ಪೊರೆಯುತ್ತಿರುವರು ಅಂದರೆ ನಾನು ಏನು ಬೇಡ್ತೀನಿ ಅದನ್ನು ನನಗೆ ಡೈಲಿ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಈ ಲೆಸನ್ ನಿಮಗೆ ಅರ್ಥ ಆಗಿರಬೇಕು. ಇದು ಹೋಮ್ವರ್ಕ್ ಏನಂದರೆ ನಿಮಗೆ ಇದನ್ನು ನೀವು ಓದ್ಕೊಳ್ತಾ ಬರಿಬೇಕು, ಬರೆದು ಸೆಂಡ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು.